ಎಸ್, ದೆಹಲಿಯ ಕೆಂಪುಕೋಟೆ ಬಳಿ 120 ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಆಕಸ್ಮಿಕವೋ ಅಥವಾ ಭಯೋತ್ಪಾದಕರ ಆತ್ಮಾಹುತಿಯೋ ದಾಳಿಯೋ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಎನ್ಐಎ ತಂಡ. ಶಂಕಿತ ಉಗ್ರ ಡಾಕ್ಟರ್ ಉಮರ್ ದೆಹಲಿಯ ಹಲವೆಡೆ ಓಡಾಟವನ್ನು ನಡೆಸಿರುವಂತಹ ಫುಟೇಜ್ಗಳು ಈಗಾಗಲೇ ಸಿಸಿಟಿವಿ ಕ್ಯಾಮೆರಾದಲ್ಲಿ ಗಮನಿಸಬಹುದು. ಕನ್ನಾಟ್ ಪ್ಲೇಸ್ ಸೇರಿದಂತೆ ಹಲವೆಡೆ ಓಡಾಡಿರ್ತಾನೆ ಈ ಶಂಕಿತ ಉಗ್ರ ಡಾಕ್ಟರ್ ಉಮರ್. ಮಧ್ಯರಾತ್ರಿ 2:30ರವರೆಗೂ ಕಾರ್ನಲ್ಲಿ ಸುತ್ತಾಡಿರ್ತಾನೆ ಶಂಕಿತ ಉಮರ್. ಮಯೂರ್ ವಿಹಾರ್ ಪ್ರದೇಶದಲ್ಲಿ ಓಡಾಡಿದ್ದ ಮಾಹಿತಿಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಘಟನಾ ಸ್ಥಳದಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನ ವ್ಯಕ್ತವಾಗ್ತಾ ಇದೆ. ಉನ್ನತ ದರ್ಜೆಯ ಮಿಲಿಟರಿ ಸ್ಫೋಟಕ್ಕೆ ಬಳಕೆ ಮಾಡಿರುವಂತಹ ಶಂಕೆಯೂ ಕೂಡ ಉದ್ಭವ ಆಗಿದೆ. ಶಂಕೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ವಿದೇಶದಿಂದ ಕಾರ್ಯನಿರ್ವಹಣೆ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ನೋಡಿ, ಐತಿಹಾಸಿಕ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿಯೇ ಭೀಕರ ಸ್ಫೋಟ ಆಯಿತು. ದೇಹಗಳು ಛಿದ್ರವಾದವು. 20 ಜನರಿಗೆ ಗಂಭೀರ ಗಾಯ ಆದರೆ 9 ವಾಹನಗಳು ಸುಟ್ಟು ಭಸ್ಮ ಆಗಿದೆ. ದೇಶದಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 3 ಟೆರರ್ ಡಾಕ್ಟರ್ಗಳು ಸೇರಿದಂತೆ 11 ಉಗ್ರರ ಬಂಧನ ಆಗಿದೆ. 3 ಟನ್ ಸ್ಫೋಟಕ ವಶದ ಬೆನ್ನಲ್ಲೇ ಈ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ನೋಡಿ, ಈ ಸ್ಫೋಟಕ್ಕೂ ಮುನ್ನ 8 ಉಗ್ರರ ಬಂಧನ ಕೂಡ ಆಗಿತ್ತು. 2900 kgಯಷ್ಟು ಸ್ಫೋಟವನ್ನು ವಶಕ್ಕೆ ಪಡ್ಕೊಂಡಿದ್ರು ಪೊಲೀಸರು. ಯಾಕಂತಂದರೆ ಡಿಲ್ಲಿ ಕೆಂಪುಕೋಟೆ ಸನಿಹ ಇನ್ನು ಸ್ಫೋಟ ಸಂಭವಿಸುವ ಮುಂಚೆ ದೇಶವ್ಯಾಪಿ ಕಂಡು ಕೇಳರಿಯದ ಉಗ್ರರ ದಾಳಿಗೆ ಸಜ್ಜಾಗಿದ್ದಂತಹ 3 ಕಾಶ್ಮೀರಿ ವೈದ್ಯರು ಸೇರಿದಂತೆ 8 ಉಗ್ರರನ್ನ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ 2900 kgಯಷ್ಟು ಭಾರೀ ಸ್ಫೋಟಕ ಜಪ್ತಿ ಕೂಡ ಆಗಿದೆ. ಉಗ್ರರ ವಿರುದ್ಧ ಈಗಾಗಲೇ ಭದ್ರತಾ ಪಡೆಗಳು ದೇಶವ್ಯಾಪಿ ಕಾರ್ಯಾಚರಣೆಯನ್ನ ನಡೆಸಿ ಕಳೆದ 2 ದಿನಗಳಲ್ಲಿ 11 ಉಗ್ರರನ್ನ ಬಂಧಿಸಿದ ಬೆನ್ನಲ್ಲೇ ದಿಲ್ಲಿ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಬಳಿ ಸೋಮವಾರ ಸಂಜೆ 6:52ಕ್ಕೆ ರಣಭೀಕರ ಸ್ಫೋಟ ಸಂಭವಿಸಿದೆ. ಸಿಗ್ನಲ್ನಲ್ಲಿ ಚಲಿಸ್ತಾ ಇದ್ದಂತಹ ಹುಂಡಾಯ್ i20 ಕಾರ್ನಲ್ಲಿ ಸ್ಫೋಟ ಸಂಭವಿಸಿದ್ದು, ಅದರ ತೀವ್ರತೆಗೆ ಅಕ್ಕಪಕ್ಕದ ವಾಹನಗಳಿಗೂ ಕೂಡ ಬೆಂಕಿ ಹತ್ತಿಕೊಂಡು ಅವು ಕೂಡ ಸುಟ್ಟು ಕರಕಲಾಗಿತ್ತು. ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಎಡಿಎಸ್ನಿಂದ ಕಾರ್ಯಾಚರಣೆ ಆರಂಭ ಆಗಿದೆ. ಮುಂಬ್ರಾದಲ್ಲಿ ದಾಳಿ ನಡೆಸಿದ ಮಹಾರಾಷ್ಟ್ರದ ಎಟಿಎಸ್ ಡಾಕ್ಟರ್ ಶಾಹೀನ್ ಸಂಪರ್ಕದ ಬಗ್ಗೆ ಎಟಿಎಸ್ ಶೋಧವನ್ನ ನಡೆಸ್ತಾ ಇರುವಂತದ್ದು ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ದೆಹಲಿಯ ಕೆಂಪುಕೋಟೆಯ ಪ್ರಕರಣ ಈಗಾಗಲೇ ಗಮನಿಸ್ತಾ ಇದ್ದೀವಿ. ದೆಹಲಿಯ ಕೆಂಪುಕೋಟೆಯ ಪ್ರಕರಣ ನಿಜಕ್ಕೂ ಕೂಡ ಭೀಭತ್ಸವನ್ನ ಉಂಟು ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಏನಂತಂದರೆ, ಈಗ ಎಂತೆಂತಹ ಉಗ್ರರು ಇದರಲ್ಲಿ ಭಾಗಿಯಾಗಿದ್ದಾರಪ್ಪ. ಅದರಲ್ಲೂ ನೋಡಿ, ಡಾಕ್ಟರ್ಗಳು ಇದರಲ್ಲಿ ಕೈ ಜೋಡಿಸಿರುವುದು ಬಹಳ ಬೇಸರದ ಸಂಗತಿ. ಡಾಕ್ಟರ್ ಸಹೀನಾ ಜೈಶ್ ನಂಟು ಭಾರತದಲ್ಲಿ ಮಹಿಳಾ ಉಗ್ರ ಗುಂಪು ಸ್ಥಾಪಿಸುವುದಕ್ಕೆ ಹೊರಟಿದ್ಲು ವೈದ್ಯೆ. ಉಗ್ರ ಮಸೂದ್ ಅಜರ್ ಸಹೋದರಿಯ ಸೂಚನೆಯಂತೆ ಕೆಲಸವನ್ನ ಮಾಡ್ತಿದ್ದ ವೈದ್ಯರ ಬಂಧನ ಕೂಡ ಆಗಿರುವಂಥದ್ದು. ರಾಷ್ಟ್ರ ರಾಜಧಾನಿ ದೆಹಲಿ ಬಳಿಕದ ಫರೀದಾಬಾದ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟಕಗಳ ಸಾಗಣೆ ಪತ್ತೆಗೆ ಸಂಬಂಧಪಟ್ಟಂತೆ ಲಕ್ನೋ ಮೂಲದ ಮಹಿಳಾ ವೈದ್ಯರೊಬ್ಬರನ್ನ ಬಂಧಿಸಲಾಗಿದೆ. ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪು ಜೈಷ್ ಎ ಮೊಹಮ್ಮದ್ ಅಂದರೆ ಜೆಇಎಂನ ಮಹಿಳಾ ವಿಭಾಗವನ್ನ ಭಾರತದಲ್ಲಿ ಸ್ಥಾಪಿಸುವ ಕಾರ್ಯವನ್ನ ಈ ಮಹಿಳಾ ವೈದ್ಯೆಗೆ ವಹಿಸಲಾಗಿತ್ತು ಅನ್ನುವಂಥ ಆತಂಕಕಾರಿ ವರದಿ ಹೊರಬಿದ್ದಿದೆ.
ಬಂಧಿತ ವೈದ್ಯೆಯನ್ನ ಡಾಕ್ಟರ್ ಶಹೀನಾ ಶಾಹಿದ್ ಅಂತ ಗುರುತಿಸಲಾಗಿದೆ. ಪಾಕಿಸ್ತಾನದಲ್ಲಿರುವ ಜೆಇಎಂ ಸಂಸ್ಥಾಪಕ ಮಸೂದ್ ಅಜರ್ ಸಹೋದರಿ ಸದಿಯಾ ಅಜರ್ ನೇತೃತ್ವದ ಜೆಎಂನ ಮಹಿಳಾ ವಿಭಾಗ ಜಮಾತ್ ಉಲ್ ಮುಮಿನಾತ್ನ ಭಾರತ ಶಾಖೆಯ ಜವಾಬ್ದಾರಿಯನ್ನು ಡಾಕ್ಟರ್ ಶಾಹೀನ್ ಶಾಹಿದ್ ಅವರಿಗೆ ವಹಿಸಲಾಗಿತ್ತು. ಸದಿಯಾ ಅಜರ್ನ ಗಂಡ ಯೂಸುಫ್ ಅಜರ್ ಕಂದಹಾರ್ ಹೈಜಾಕಿಂಗ್ನ ಮಾಸ್ಟರ್ ಮೈಂಡ್ ಕೂಡ ಆಗಿದ್ದ. ಈತ ಮೇ 7ರಂದು ನಡೆದ ಆಪರೇಷನ್ ಸಿಂಧೂನಲ್ಲಿ ಹತನಾಗಿದ್ದಾನೆ ಅಂತ ನಂಬಲಾಗಿದೆ. ಶಹೀನ್ ಶಾಹಿದ್ ಲಕ್ನೋದ ಲಾಲ್ಬಾಗ್ ನಿವಾಸಿ ಅಂತಲೂ ಕೂಡ ದೆಹಲಿಯ ಪೊಲೀಸರು ತಿಳಿಸಿದ್ದಾರೆ. ಫರೀದಾಬಾದ್ನಲ್ಲಿ ಜೆಇಎಂನ ಭಯೋತ್ಪಾದಕ ಮಾಡ್ಯೂಲ್ ಭೇದಿಸಿದ ನಂತರ ಆಕೆಯನ್ನ ಬಂಧಿಸಲಾಗಿದೆ. ಇದೇ ವೇಳೆ ಆಕೆಯ ಕಾರ್ನಿಂದ ಒಂದು ಅಸಾಲ್ಟ್ ರೈಫಲ್ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಆಲ್ ಫಲಾಹ್ ಯೂನಿವರ್ಸಿಟಿಯ ಭಾಗವಾಗಿದ್ದ ಶಹೀನ್ 2900 ಕೆಜಿಯ ಸ್ಫೋಟಕಗಳೊಂದಿಗೆ ಬಂಧಿತನಾದ ಕಾಶ್ಮೀರಿ ವೈದ್ಯ ಮಜಾಮಿಲ್ ಗನೈ ಅಲಿಯಾಸ್ ಮುಜೈಬ್ನೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿರ್ತಾಳೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಮೂಲದ ಮುಜಾಮಿಲ್ ದೆಹಲಿಯಿಂದ 45 ಕಿಲೋಮೀಟರ್ ದೂರದಲ್ಲಿರುವ ದೌಜ್ನಲ್ಲಿರುವ ಆಲ್ ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ವೈದ್ಯ ಕೂಡ ಆಗಿರ್ತಾನೆ. ಶ್ರೀನಗರದಲ್ಲಿ ಜೈಷ್ ಎ ಮೊಹಮ್ಮದ್ ಬೆಂಬಲಿಸಿ ಹಾಕಲಾಗಿರುವಂತಹ ಪೋಸ್ಟರ್ಗಳಿಗೆ ಸಂಬಂಧಪಟ್ಟಂತೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಮಜಾಮಿಲ್ನನ್ನ ಬಂಧಿಸಿದ್ದಾರೆ. ನಿಜಕ್ಕೂ ಕೂಡ ದೆಹಲಿಯ ಕೆಂಪು ಕೋಟೆ ಬಳಿ ಇನ್ನು ಸೋಮವಾರ ಸಂಜೆ ನಡೆದ ಕಾರು ಸ್ಫೋಟ ಪ್ರಕರಣ ಭಯಭೀತಿಯನ್ನ ಉಂಟು ಮಾಡ್ತಾ ಇದೆ. 12 ಜನರು ಸಾವನ್ನಪ್ಪಿದ್ದು, ಈ ಪ್ರಕರಣದ ಹಿಂದಿರುವ ಒಬ್ಬೊಬ್ಬ ಅಪರಾಧಿಗಳನ್ನು ಕೂಡ ಬೇಟೆ ಆಡ್ತಿದ್ದಾರೆ ಅಧಿಕಾರಿಗಳು. ಕೇಂದ್ರ ಸರ್ಕಾರವೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಮಂಗಳವಾರ ಅಧಿಕಾರಿಗಳ ಜೊತೆ ಪರಿಶೀಲನಾ ಸಭೆಯನ್ನ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲೂ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಚಿವರು ಕೆಂಪುಕೋಟೆ ಬಳಿ i20 ಕಾರ್ನಲ್ಲಿ ಸ್ಫೋಟ ಸಂಭವಿಸಿದೆ. ಈ ಪ್ರಕರಣದ ಹಿಂದೆ ಯಾರ್ಯಾರೆಲ್ಲ ಅಡಗಿ ಕುಳಿತಿದ್ದಾರೆ ಅವರನ್ನ ಬೇಟೆ ಆಡುವಂತಹ ಕೆಲಸವನ್ನ ತನಿಖಾ ಅಧಿಕಾರಿಗಳು ನಡೆಸಬೇಕಾಗಿದೆ. ಇದರಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಅದನ್ನ ಯಾರೂ ಕೂಡ ಹಲ್ಲೆಗೆಳೆಯೋ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ನೋಡಿ